CNS ಪ್ರೊಡಕ್ಷನ್ನವರು ನಮ್ಮ ಯಂಗ್ ಬಾಯ್ಸು ಒಂದು ಒಳ್ಳೆಯ ನೀತಿಕತೆ ಇರ್ತಕ್ಕಂಥ ಒಂದು ಸ್ಕ್ರಿಪ್ಟನ್ನು ತಯಾರು ಮಾಡಿ ಒಂದು ಶಾರ್ಟ್ ಫಿಲಮನ್ನು ಮಾಡಿದ್ದಾರೆ. ಇದು ಭಾಳ ಚೆನ್ನಾಗಿದೆ, ಸಮಾಜಕ್ಕೆ ಒಂದು ಮೆಸೇಜನ್ನು ಕೊಡುತ್ತೆ. ಈ ಒಂದು ಚಾನಲನ್ನು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು. ಥ್ಯಾಂಕ್ ಯು. ಏರುತ್ತಿದೆ ಇಷ್ಟು ದಿನದ ಬಂಜೆಂಬ ನಿಂದನೆ, ಹರಸಿರುವೆ ಆಲಿಸಿ ಈ ಹೆಣ್ಣಿನ ಪ್ರಾರ್ಥನೆ. ನನ್ನ ಪರವಾಗಿ ನಿನಗೆ ಶತಕೋಟಿ ವಂದನೆ, ನಿನ್ನ ರಕ್ಷೆಯ ಪಕ್ಷಿ ನಾನು, ಕೈ ಹಿಡಿಯೋ ದೇವನೇ. ಆತುರವೇ ನಿನಗೆ ಹೊರಗೆ ಬರಲು ಕಂದನೆ, ಸ್ವಲ್ಪ ಕಷ್ಟವೇ ಆಗಿದೆ ಈ ಸುಂದರ ವೇದನೆ. ನಿನ್ನ ಹುಟ್ಟಾಗಬೇಕು ನನ್ನ ಜೀವನದ ಸಾಧನೆ, ಕಾಣಬೇಕು ನಾನು ನಿನ್ನಲ್ಲಿ ನನ್ನನೆ. ಮರಳಿ ಬನ್ನಿ ಹೋಗದಿರಿ, ನಮಿಸುವೆ ನಿಮ್ಮ ಚರಣಕ್ಕೆ, ನೋವ ಬೇಗೆ ಸಾಕಾಗಿದೆ ಜೀವ ಹೊರಡಂತೆ ಮಸಣಕ್ಕೆ. ಗರ್ಭಿಣಿಯರಿಗೆ ಉಚಿತ ಪ್ರಯಾಣ, ಧಿಕ್ಕಾರವಿರಲಿ ನಿಮ್ಮ ವಾಕ್ಯಕ್ಕೆ. ಸಲ್ಲದ ಸಾಲುಗಳು ಏಕೆ, ಮುಖವಾಡದ ನಿಮ್ಮ ಕೆಟ್ಟ ಜನ್ಮಕ್ಕೆ. ಹರಡುತ್ತಿರುವವಳ ಚಲನಕ್ಕೆ ಗಮನ ಕೊಟ್ಟವರು ನೀವ್ಯಾರು?
ಇರಬಹುದು ನೀವು ಯಾವುದೋ ಜನ್ಮದ ನನ್ನ ಒಡ ಹುಟ್ಟಿದವರು. ಯಾರೊಬ್ಬ ಮಕ್ಕಳು ನೀವು, ಹರಸಲಿ ನಿಮಗೆ ಆ ದೇವರು. ಕರುಳ ಬಳ್ಳಿಯ ಕಂಟಕಕ್ಕೆ ಕಲಶ ಇಟ್ಟ ಪುಣ್ಯವಂತರು. ಎಲ್ಲ ನಮ್ಮವರೇ ಆದರೆ ನಮಗ್ಯಾಕೆ ಬೇರೆಯವರ ಚಿಂತೆ? ಹಾಗೆ ಹೇಳುವ ಷಂಡರು ಜಗತ್ತಿಗೆ ಮೂರು ಬಿಟ್ಟವರದು. ನಾವು ಒಳ್ಳೆಯವರು ಆದರೆ ಪ್ರಪಂಚದ ಕಣ್ಣಿಗೆ ಬ್ಯಾಡ್ ಬಾಯ್ಸ್. ಅಂತೆ ಕಂತೆ ಚಿಂತೆಗಳ ಮಧ್ಯ ಜಗತ್ತು ನಮ್ಮ ಕರೆದಿದ್ದು ಉಳಿದವರು ಗಂಡರು. ಮನುಷ್ಯ ಜೀವಿ ಭಾಳ ಸ್ವಾರ್ಥಿ ಅಂತೆ. ಸೊ ಅದರಿಂದ ಅದನ್ನು ಯಾಕೆ ನಾವು ಹೇಳ್ತೀನಿ ಈ ಸಮಯದಲ್ಲಿ ಅಂದರೆ, ಒಂದು ರೋಡಲ್ಲಿ ಆಕ್ಸಿಡೆಂಟ್ ಆಗಿರುತ್ತೆ. ಆಕ್ಸಿಡೆಂಟ್ ಆಗಿರತಕ್ಕಂಥ ವ್ಯಕ್ತಿ ಸಾವು ಬದುಕಿನ ಹೋರಾಟದಲ್ಲಿರ್ತಾನೆ, ರಕ್ತದ ಮಡುವಿನಲ್ಲಿ ಒದ್ದಾಡ್ತಾ ಇರ್ತಾನೆ. ಆದರೆ ನಾವು ಅವನನ್ನು ಆಂಬ್ಯುಲೆನ್ಸ್ನ ಕರೆದು ಹಾಸ್ಪಿಟ್ಲಿಗೆ ಸೇರಿಸುವಂಥ ಒಂದು ಸಮಯ ಪ್ರಜ್ಞೆಯನ್ನು ಮರೆತು ನಾವು ಕ್ಯಾಮ್ರಾದಲ್ಲಿ ಮೊಬೈಲಲ್ಲಿ ವಿಡಿಯೋ ಮಾಡ್ತೀವಿ. ಅವನಿಗೆ ಬೇಕಾಗಿರೋದು ಸಹಾಯ, ನಾವು ಮಾಡ್ತಿರೋದು ವಿಡಿಯೋ. ಅಂದರೆ ನಮಗೆ ಎಂಥ ಒಂದು ಜನರಿಗೆ, ಮನುಷ್ಯರಿಗೆ ಎಂಥ ಒಂದು ದುರಾದೃಷ್ಟಕರ ಸಂಗತಿಗಳನ್ನು ನೋಡ್ತೀವಿ ಅಂತಂದರೆ, ಅವನು ಸಾವು ಬದುಕಿನ ಹೋರಾಟ ಮಾಡ್ತಾ ಇರೋದನ್ನ ನಾವು ವಿಡಿಯೋ ಮಾಡ್ತೀವಿ. ಅವನು ಹಾಸ್ಪಿಟ್ಲಿಗೆ ಸೇರಿಸಿ ಅವನ ಜೀವನ ಉಳಿಸೋಕ್ಕಿಂತ ನಾವು ಪ್ರಯತ್ನ ಮಾಡೋದು. ಆಧುನಿಕ ಸಮಾಜದಲ್ಲಿ ಏನಾಗಿದ್ದಾರೆ ಜನ ಅಂದರೆ, ಬರೀ ತೋರ್ಪಡಿಕೆಗೆ ಹೇಳ್ತಕ್ಕಂಥ ಜನ ಜಾಸ್ತಿ ಇದೆ. ನಿಜವಾಗ್ಲೂ ಅದನ್ನು ಕಾರ್ಯರೂಪಕ್ಕೆ ತರ್ತಕ್ಕಂಥ ಜನ ಭಾಳ ಕಡಿಮೆ ಇದೆ. ಇವತ್ತು ಹಸಿದವರಿಗೆ ಅನ್ನ ಕೊಡಬೇಕು, ಕಷ್ಟದಲ್ಲಿರೋರಿಗೆ ಸಹಾಯ ಮಾಡಬೇಕು, ದುಃಖದಲ್ಲಿರೋರಿಗೆ ಅವನಿಗೆ ಸಂತಾಪ ಕೊಡಬೇಕು, ಕೆಲಸ ಇದ್ದವರಿಗೆ ಉದ್ಯೋಗ ಕೊಡಬೇಕು. ಅಂಥ ಸಮಯದಲ್ಲಿ ನಾವು ಸಹಾಯ ಮಾಡಲಿಲ್ಲ ಅಂತಂದರೆ ಏನು ಪ್ರಯೋಜನ ಆಗಲ್ಲ. ಈಗ ನಾವು ದೊಡ್ಡ ವೇದಿಕೆಗಳಲ್ಲಿ ದೊಡ್ಡ ಮಾತುಗಳನ್ನ ಆಡ್ತಾರೆ. ದೊಡ್ಡ ಮಾತುಗಳನ್ನ ಆಡೋದ್ರಿಂದ ಅವೆಲ್ಲ ಕಾರ್ಯರೂಪಕ್ಕೆ ಬಂದಾಗಲೇ ಅದು ಒಂದು ಸಾರ್ಥಕ ಆಗುತ್ತೆ. ನಾವು ಆಡಿರೋ ಮಾತಿಗೆ ನಾವು ಆಡಿರೋ ಮಾತನ್ನು ಉಳಿಸ್ಕೋಬೇಕು. ಆವಾಗಲೇ ಒಬ್ಬ ವ್ಯಕ್ತಿ ದೊಡ್ಡ ವ್ಯಕ್ತಿ ಆಗಲಿಕ್ಕೆ ಸಾಧ್ಯ. ಸೊ ಅದರಿಂದ ಇವತ್ತು ಸಮಾಜದಲ್ಲಿ ನಾವು ಸ್ಟೇಟಸ್ಗಳು ನೋಡ್ತೀವಿ ಇಷ್ಟೇ. ನಾವು ಮೊಬೈಲಲ್ಲಿ ಸ್ಟೇಟಸ್ ಹಾಕುತ್ತಾರೆ. ಕಾರ್ ಮೇಲೆ, ಕಾರ್ ಹಿಂದೆ ಅಥವಾ ಬೈಕ್ ಹಿಂದೆ, ಆಟೋ ಹಿಂದೆ ಎಲ್ಲ ಹಾಕೊಂಡಿರ್ತಾರೆ. ತಾಯಿಯೇ ದೇವರು, ಗರ್ಭಿಣಿಯರಿಗೆ ಉಚಿತ ಸೇವೆ, ಈ ಥರ ಎಲ್ಲ ಭಾಳ ದೊಡ್ಡ ಒಂದು ನೀತಿ ಕಥೆಯನ್ನು ಬೋಧಿಸ್ತಕ್ಕಂಥ ವಾಕ್ಯಗಳನ್ನು ಹಾಕೊಂಡಿರ್ತಾರೆ. ಆದರೆ ಅದನ್ನು ಅವರು ನಿಜ ಜೀವನದಲ್ಲಿ ಅಳವಡಿಸ್ಕೊಂಡ್ರಲ್ಲ, ಅವರು ತದ್ವಿರುದ್ಧವಾಗಿರ್ತಾರೆ. ಸೊ ಅದರಿಂದ ನಾವು ಯಾರು ಕಷ್ಟದಲ್ಲಿದ್ದಾರೆ, ಯಾರಿಗೆ ಸಹಾಯ ಬೇಕು ಅಂಥ ಸಮಯದಲ್ಲಿ ಸಹಾಯ ಮಾಡಿದ್ರೆ ಆ ಒಂದು ಸಹಾಯಕ್ಕೆ ಬೆಲೆ ಕಟ್ಟಲಾಗೋದಿಲ್ಲ. ಥ್ಯಾಂಕ್ ಯು.